ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಒಂದ್ ಕಡೆ ಆರಂಭ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ವಿರುದ್ಧದ ಎಫ್ಐಆರ್ ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ. ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರುವಂತದ್ದು. ಏನಾಗುತ್ತೆ ಏನಾಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಒಂದ್ ಕಡೆ ಕಾದು ಕುಳಿತಿರುವಂತದ್ದು. ರಾಜ್ಯದ ಪ್ರತಿಯೊಬ್ಬ ನಾಯಕರು ಕೂಡ ಕಾದು ಕುಳಿತಿದ್ದಾರೆ. ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಭಯ ಕೂಡ ಶುರುವಾಗ್ಬಿಟ್ಟಿರುವಂತದ್ದು. ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ. ಸಿಎಂ ವಿರುದ್ಧದ ಎಫ್ಐಆರ್ ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಆದೇಶ ಬರ್ಲಿಕ್ಕಿದೆ. ಹೈಕೋರ್ಟ್ ಆದೇಶದ ಪ್ರತಿಯನ್ನ ಒಂದ್ ಕಡೆ ವಕೀಲರು ತೆಗೆದುಕೊಂಡು ಬಂದಿದ್ದಾರೆ. ವಿಚಾರಣೆ ಆರಂಭ ಆದ ಕೂಡಲೇ ದೃಢೀಕೃತ ಪತ್ರವನ್ನ ಏನು ಪ್ರತಿ ಇರುತ್ತೆ ಅದನ್ನ ಸಲ್ಲಿಕೆ ಮಾಡಲಿಕ್ಕೆ ಸಾಧ್ಯತೆಗಳು ಕೂಡ ಇರುವಂತದ್ದು. ಕೋರ್ಟ್ ಹಾಲ್ನಲ್ಲಿ ಇರುವಂತಹ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ಈಗಾಗಲೇ ಹಾಜರಾಗಿದ್ದಾರೆ. ಹಿರಿಯ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಸಹ ಹಾಜರಾಗಿದ್ದಾರೆ. ಏನಾಗುತ್ತೆ ಅನ್ನೋದನ್ನು ಕೆಲವೇ ಕ್ಷಣಗಳಲ್ಲಿ ಕೂಡ ಗೊತ್ತಾಗ್ಲಿಕ್ಕಿದೆ. ಸಿದ್ದರಾಮಯ್ಯ ವಿರುದ್ಧ ದಾಖಲಾಗುತ್ತಾ ದೂರು ಅನ್ನೋದು ಒಂದ್ ಕಡೆ ಪ್ರಶ್ನೆ. ಒಂದ್ ಕಡೆ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ಅವರೇ ಈ ಒಂದು ಕೇಸ್ನಿಂದ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಇವತ್ತಿನ ಆದೇಶದ ಪ್ರಮುಖ ಅಂಶಗಳ ಬಗ್ಗೆ ವಿವರಣೆ ನೀಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನ್ಯಾಯಾಧೀಶರ ಗಮನಕ್ಕೆ ವಕೀಲರು ತರ್ತಿದ್ದಾರೆ. ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ವಿವರಣೆ ಕೊಡ್ತಿದ್ದಾರೆ. ಆದೇಶದ ಪ್ರಮುಖ ಅಂಶಗಳ ಬಗ್ಗೆ ವಿವರಣೆ. ಹೈಕೋರ್ಟ್ ನಿನ್ನೆ ಒಂದು ಆದೇಶ ಕೊಡ್ತಲ್ಲ, ಬಹುತೇಕರ ಪ್ರಶ್ನೆ ಪ್ರಾಸಿಕ್ಯೂಷನ್ಗೆ ಅನುಮತಿ ರಾಜ್ಯಪಾಲರು ಕೊಟ್ಟಿದ್ದಾರೆ, ಅದನ್ನೇ ಎತ್ತಿ ಹಿಡಿದಿದೆ ಹೈಕೋರ್ಟ್ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲ, 17A ಪ್ರಾಥಮಿಕ ತನಿಖೆ ಮಾಡೋದಕ್ಕೆ ಹೈಕೋರ್ಟ್ ಅಸ್ತು ಅಂದಿದೆ. ಹಾಗಾಗಿ ಈಗ ಒಂದು ದೂರು ದಾಖಲಾಗಿ ಆ ದೂರಿನ ಅನ್ವಯ ಎಫ್ಐಆರ್ ಆಗಿ ತನಿಖೆ ನಡೆಸೋದಕ್ಕೆ ಅವಕಾಶ ಇರುತ್ತೆ. ಬರೀ ಸಿಎಂ ಆರೋಪಿನ ಖಂಡಿತ ಅಲ್ಲ, ಈ ಮೂಡಾ ಹಗರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತ ಆರೋಪ ಎದುರಿಸ್ತಿದ್ದಾರಲ್ಲ, ಅಧಿಕಾರಿ ವರ್ಗದಿಂದ ಹಿಡಿದು ಸಿಎಂ ತನಕ, ಅಧಿಕಾರಿ ವರ್ಗದಿಂದ ಫಲಾನುಭವಿಗಳನ್ನ ಸೇರಿಸಿಕೊಂಡು ಸಿಎಂ ಪ್ರಭಾವ ಬಳಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಜನ ಕೂಡ ವಿಚಾರಣೆಯನ್ನ ಫೇಸ್ ಮಾಡಬೇಕಾಗತ್ತೆ. ಕೃಷಿ ಭೂಮಿಯ ಭೂ ಪರಿವರ್ತನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ತನಿಖೆ ಅಗತ್ಯ ಅಂತ ಹೇಳಿ ಹೈಕೋರ್ಟ್ ಕೂಡ ಹೇಳ್ಬಿಟ್ಟಿದೆ. ಈಗ ಕೃಷಿ ಭೂಮಿಯ ಭೂ ಪರಿವರ್ತನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಕೂಡ ಹೇಳಿಕೆಯನ್ನ ಕೂಡ ಕೊಟ್ಟಿದೆ. ವಿಚಾರಣೆ ಮಾಡಬೇಕು, ಅದರ ಅಗತ್ಯತೆಯೂ ಕೂಡ ಬಹಳ ಮುಖ್ಯವಾಗಿದೆ ಅನ್ನುವಂತಹ ವಿಚಾರವನ್ನ ಇಲ್ಲಿ ಪ್ರಸ್ತಾಪನೆ ಮಾಡಲಾಗಿರುವಂತದ್ದು. ಇದರ ತನಿಖೆ ಅಗತ್ಯ ಅಂತ ಕೂಡ ಹೈಕೋರ್ಟ್ ಹೇಳಿದೆ. ಅದರ ತನಿಖೆ ಮಾಡಲೇಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪವನ್ನ ಮಾಡಲಾಗಿರುವಂತದ್ದು. ಸಿಎಂ ಇಂದ ಹಿಡಿದು ಈ ಒಂದು ತನಿಖೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರೆಲ್ಲರ ವಿಚಾರಣೆ ಕೂಡ ಆಗಬೇಕು ಅನ್ನುವಂತಹ ವಿಚಾರವನ್ನ ಇಲ್ಲಿ ಹೈಕೋರ್ಟ್ ಪ್ರಸ್ತಾವನೆ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಸ್ನೇಹಮಯಿ ಕೂಡ ಇದ್ದಾರೆ. ಸಿಎಂ ವಿರುದ್ಧದ ಒಂದ್ ಕಡೆ ಎಫ್ಐಆರ್ ಭವಿಷ್ಯ ಇನ್ನೇನು ನಿರ್ಧಾರ ಆಗ್ಲಿಕ್ಕೆ ಕೆಲವೇ ಕ್ಷಣಗಳು ಕೂಡ ಬಾಕಿ ಇರುವಂತದ್ದು. ಪ್ರಾಸಿಕ್ಯೂಷನ್ ಒಂದ್ ಕಡೆ ಎತ್ತಿ ಹಿಡಿದಿದೆ. ಏನಾಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲೂ ಕೂಡ ರಾಜ್ಯದ ಪ್ರತಿ ಜನರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಇದರ ತನಿಖೆ ಅಗತ್ಯತೆಯಾಗಿ ಇದೆ. ಕೃಷಿ ಭೂಮಿಯ ಭೂ ಪರಿವರ್ತನೆ ಏನಿದೆ ಅದು ವಿಚಾರಣೆ ಆಗಬೇಕು, ಪ್ರತಿಯೊಬ್ಬರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೈಕೋರ್ಟ್ ಕೂಡ ಹೇಳ್ತಾ ಇರುವಂತದ್ದು. ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಅವರಿಂದ ಒಂದ್ ಕಡೆ ಸಲ್ಲಿಕೆ ಕೂಡ ಆಗಿರುವಂತದ್ದು. ಆದೇಶದಲ್ಲಿ ಇರುವಂತಹ ಪ್ರಮುಖ ಅಂಶಗಳ ಬಗ್ಗೆ ಇಲ್ಲಿ ವಿವರಣೆಯನ್ನ ಕೂಡ ಕೊಡ್ಲಾಗ್ತಾ ಇರುವಂತದ್ದು. ಇಂಚಿಂಚು ಮಾಹಿತಿಯನ್ನ ಕೂಡ ವಿವರಣೆಯನ್ನ ಕೂಡ ಹೈಕೋರ್ಟ್ಗೆ ನೀಡಲಾಗ್ತಾ ಇರುವಂತದ್ದು. ಆದೇಶದ ನ್ಯಾಯಾಧೀಶರ ಗಮನಕ್ಕೆ ತರ್ಕೊಂಡು ಬರ್ತಾ ಇದ್ದಾರೆ ವಕೀಲರು. ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಅವರಿಂದ ವಿವರಣೆ ಕೂಡ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುನಿಲ್, ಏನ್ ನಿರೀಕ್ಷೆ ಮಾಡಬಹುದು? ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಬರುವಂತಹ ಆದೇಶ. ಸೊ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು?
ಎಸ್ ಶ್ರುತಿ, ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಆರೋಪಗಳಿಗೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಹೈಕೋರ್ಟ್ನಲ್ಲಿ ಆದೇಶ ಹೊರಬಿದ್ದಿತ್ತು. ರಾಜ್ಯಪಾಲರು ನೀಡಿದಿರುವಂತಹ ಆದೇಶ ಸರಿಯಾಗಿದೆ ಅನ್ನುವಂಥದ್ದನ್ನು ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿತ್ತು. ಇದರ ಬೆನ್ನಲ್ಲೇ ಇದಕ್ಕೂ ಮೊದಲೇ ದೂರುದಾರರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೂ ಕೂಡ ಒಂದು ಅರ್ಜಿಯನ್ನು ಹಾಕಿದ್ರು. ಅದರಲ್ಲಿ ಸಿದ್ದರಾಮಯ್ಯ ವಿರುದ್ಧ ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸೋದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವಂಥದ್ದು. ಸೊ ಎಲ್ರಿಗೂ ಸಹಜವಾಗಿ ಕುತೂಹಲ ಇದೆ, ಯಾವ ರೀತಿ ಒಂದು ಆರ್ಡರ್ ಬರುತ್ತೆ ಅನ್ನುವಂಥದ್ದು. ಈಗ ಸದ್ಯಕ್ಕಿರುವಂಥ ಒಂದು ಮಾಹಿತಿ ಪ್ರಕಾರ ಸದ್ಯದ ಬೆಳವಣಿಗೆಗಳನ್ನು ಗಮನಿಸಿದರೆ ಬಹುಶಃ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ FIRನ ದಾಖಲು ಮಾಡೋದಕ್ಕೆ ಸೂಚನೆಯನ್ನು ನೀಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಹಾಗೆ ಆದಲ್ಲಿ ಲೋಕಾಯುಕ್ತ ಅಥವಾ ಯಾವುದಾದ್ರೂ ಒಂದು ಸ್ವತಂತ್ರ ತನಿಖಾ ಸಂಸ್ಥೆಗೆ ಆದೇಶವನ್ನು ನೀಡುವಂಥ ಸಾಧ್ಯತೆ ಇರುವಂಥದ್ದು. ಇಲ್ಲಿ ಜನಪ್ರತಿನಿಧಿಗಳು ಆಗಿರೋದ್ರಿಂದಾಗಿ ಬಹುತೇಕ ಲೋಕಾಯುಕ್ತಕ್ಕೆ ಈ ಒಂದು ಸೂಚನೆಯನ್ನು ನೀಡುವಂಥ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಮತ್ತು ಮೈಸೂರು ವಿಭಾಗದಲ್ಲಿ ಅಂದರೆ ಲೋಕಾಯುಕ್ತದಲ್ಲೂ ಕೂಡ ಬೇರೆ ಬೇರೆ ಜಿಲ್ಲೆಯಲ್ಲೂ ವಿಭಾಗದಲ್ಲೂ ಕೂಡ ಲೋಕಾಯುಕ್ತ ಮೈಸೂರಿನಲ್ಲೇ ಈ ಕೃತ್ಯ ನಡೆದಿರೋದ್ರಿಂದಾಗಿ ಮೈಸೂರು ಲೋಕಾಯುಕ್ತ ವಿಭಾಗಕ್ಕೆ FIRನ ದಾಖಲು ಮಾಡುವಂತೆ ಒಂದು ಸೂಚನೆಯನ್ನು ನೀಡುವಂಥ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದು. ಆದರೆ ಒಂದು ವೇಳೆ ಕೋರ್ಟಿಗೆ ಏನಾದರೂ ಇಲ್ಲ FIR ದಾಖಲು ಮಾಡಿಕೊಳ್ಳುವಂಥ ಅಗತ್ಯ ಇಲ್ಲ ಅನ್ನುವಂಥದ್ದು ಕಂಡು ಬಂದಲ್ಲಿ ಆಗ ಅದನ್ನು ರಿಜೆಕ್ಟ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಎಲ್ಲವೂ ಕೂಡ ಇವತ್ತು ನಡೆಯುವಂಥ ವಿಚಾರಣೆಯಲ್ಲಿ ಈ ಒಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಯಾವ ರೀತಿ ವಿಚಾರಣೆಗೆ ಬರುತ್ತೆ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಶ್ರುತಿ. ಓಕೆ ಸುನಿಲ್, ಬಹುತೇಕರಿಗೆ ಒಂದಷ್ಟು ಗೊಂದಲ ಇರೋದು, ಸಪೋಸ್ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನೀವೇ ಹೇಳಿದಂಗೆ ಈಗಿನ ಬೆಳವಣಿಗೆ ನೋಡಿದ್ರೆ FIR ದಾಖಲಿಸಿಕೊಳ್ಳೋದಕ್ಕೆ ಅನುಮತಿ ಸಿಕ್ಕಾದಲ್ಲಿ ಸಿಎಂಗೆ ಇದು ಯಾವ ರೀತಿ ಸಂಕಷ್ಟ ತಂದೊಡ್ಡಬಹುದು ಅಂತ. ಓಕೆ ಸುನಿಲ್, ವಾಪಸ್ ಬರ್ತೀನಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಇದೇ ಬೆಳವಣಿಗೆಗೆ ಸಂಬಂಧಪಟ್ಟಂತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನತ್ತ ಎಲ್ಲರ ಚಿತ್ತ. ಕೇಂದ್ರ ಸರ್ಕಾರ ಯಾಕೆ ಜಾರಿ ಮಾಡಿದೆ 17A ಮತ್ತೊಮ್ಮೆ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಅದನ್ನ ಉಲ್ಲೇಖ ಮಾಡ್ತಿದ್ದಾರೆ ಲಕ್ಷ್ಮೀ ಅಯ್ಯಂಗಾರ್ ಅವರು. ಕೋರ್ಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್. 17A ಜಾರಿಗೆ ತಂದಿದ್ದರ ಬಗ್ಗೆ ಉಲ್ಲೇಖ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಯಾಕೆ ಜಾರಿ ಮಾಡಿದೆ ಅನ್ನೋದನ್ನ ಅವರು ಉಲ್ಲೇಖ ಮಾಡ್ತಿದ್ದಾರೆ. 17A ಅಂತ ಆದ್ರೆ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಅನ್ನುವಂತಹ ವಿಚಾರ ಬರಲ್ಲ. ಬದಲಾಗಿ ಒಂದು ಪ್ರಾಥಮಿಕ ತನಿಖೆ ನಡೆಸೋದಕ್ಕೆ ಅವಕಾಶ ಇರುತ್ತೆ. ನಿನ್ನೆ ಹೈಕೋರ್ಟ್ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿರೋದು. 17A ಅಡಿಯಲ್ಲಿ ಪ್ರಾಥಮಿಕ ತನಿಖೆ ಮಾಡಿ ಒಂದು ವರದಿಯನ್ನ ತರಿಸ್ಕೊಳ್ಳಿ ಅಂತ. ಹಾಗಾಗಿ ಲಕ್ಷ್ಮೀ ಅಯ್ಯಂಗಾರ್ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಇವರು ವಾದ ಮಾಡ್ತಿದ್ದಾರೆ. ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಸದ್ಯ CRPC ಫಾಲೋ ಮಾಡಬೇಕಾ ಬೇಡವಾ ಅನ್ನುವಂತಹ ಪ್ರಶ್ನೆಗಳು, BNS ಫಾಲೋ ಮಾಡಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಜಡ್ಜ್ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಅಯ್ಯಂಗಾರ್ಗೆ ಜಡ್ಜ್ ಪ್ರಶ್ನೆಯನ್ನ ಹಾಕಿದ್ದಾರೆ. ಸದ್ಯ CRPC ಫಾಲೋ ಮಾಡಬೇಕಾ ಬೇಡವಾ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಜಡ್ಜ್. BNS ಫಾಲೋ ಮಾಡಬೇಕಾ ಬೇಡವಾ ಅನ್ನೋದರ ಕುರಿತು ಪ್ರಶ್ನೆಯನ್ನ ಮಾಡಿದ್ದಾರೆ ಲಕ್ಷ್ಮೀ ಅಯ್ಯಂಗಾರ್ಗೆ. ಏನ್ ಹೇಳ್ತಾರೆ ಲಕ್ಷ್ಮೀ ಅಯ್ಯಂಗಾರ್ ಆಗೋದು ಅನ್ನೋದು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಆಗ್ತಾ ಇರುವಂತಹ ವಾದವನ್ನ ನಾವು ಗಮನಿಸ್ತಾ ಇದ್ವಿ. ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಲಕ್ಷ್ಮೀ ಅಯ್ಯಂಗಾರ್ ಅವರು 17A ಅನ್ನ ಉಲ್ಲೇಖ ಮಾಡ್ತಿದ್ದಾರೆ. CRPC ಪಾಲನೆ ಮಾಡಬೇಕಾ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಏನ್ ಆಗ್ತಾ ಇದೆ ಅಂತ ಕೋರ್ಟ್ ಹಾಲ್ ಅಲ್ಲಿ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಇನ್ಸೈಡ್ ಮಾಹಿತಿ ಕೊಡೋದಾದ್ರೆ. ಎಸ್ ಶ್ರುತಿ, ಸ್ನೇಹಮಯಿ ಕೃಷ್ಣ ಅವರು ಸಲಹಾ ದೂರಿಗೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ನಡೀತಿತ್ತು. ಹೈಕೋರ್ಟ್ ಬೇರೆ ಕೋರ್ಟ್ನಲ್ಲಿ ಈ ನಿನ್ನೆ ಹೈಕೋರ್ಟ್ ಗವರ್ನರ್ ಅವರ ಆದೇಶ ಸರಿಯಾಗಿದೆ ಅನ್ನುವಂಥದ್ದನ್ನ ಆದೇಶ ಮಾಡಿದ ಬಳಿಕ ಇದೀಗ ಆ ಒಂದು ಮಧ್ಯಂತರ ತಡೆಗೂ ಕೂಡ ತೆರವನ್ನ ನೀಡಿತ್ತು. ಇದ್ರ ಜೊತೆಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ಈಗ ಸ್ನೇಹಮಯಿ ಕೃಷ್ಣ ಅವರು ನೀಡಿರುವಂತಹ ದೂರಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಆರಂಭ ಆಗಿದ್ದು, ಇಲ್ಲಿ ಈಗ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅವಕಾಶಗಳಿದೆ ಮತ್ತು ಪ್ರಕರಣವನ್ನ ದಾಖಲು ಮಾಡಿಕೊಳ್ಳುವಂತ ಅಗತ್ಯ ಇದೆಯಾ, ಅದಕ್ಕೆ ಬೇಕಾದಂತಹ ಮೆರಿಟ್ಸ್ಗಳು ಇದಾವ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ನಡೀತಾ ಇರುವಂತದ್ದು. ಇಲ್ಲಿ BNS ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ಕೋಬೇಕಾ ಅಥವಾ CRPC ಅಡಿಯಲ್ಲೇ ಪ್ರಕರಣವನ್ನು ದಾಖಲು ಮಾಡ್ಕೋಬೇಕಾ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ವಾದ ಮತ್ತು ಪ್ರತಿವಾದಗಳು ನಡೀತಾ ಇದ್ದಾವೆ. ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ವಕೀಲೆಯಾಗಿರುವಂತಹ ಲಕ್ಷ್ಮೀ ಅಯ್ಯಂಗಾರ್ ಅವರು ವಾದವನ್ನ ಮಂಡಿಸ್ತಾ ಇರುವಂತದ್ದು. ಸೊ ಸದ್ಯಕ್ಕೆ ಈ ಬೆಳವಣಿಗೆಗಳಲ್ಲಿ ಪ್ರಕರಣವನ್ನ ಯಾವುದೇ ಒಂದು ಕೇಸ್ನಲ್ಲಾದ್ರೂ ಕೂಡ ಅಂದ್ರೆ ಈವನ್ ನಾರ್ಮಲ್ ಕೇಸ್ನಲ್ಲಿ ಆದ್ರೂ ಕೂಡ ಅಷ್ಟೇ ಕೆಲವೊಂದು ಪ್ರಕರಣಗಳು ಪೊಲೀಸರು ತಮ್ಮ ಠಾಣೆಯಲ್ಲೇ ಪ್ರಕರಣವನ್ನು ದಾಖಲು ಮಾಡ್ಕೋತಾರೆ. ಆದರೆ ಇನ್ನೂ ಕೆಲವೊಂದು ಪ್ರಕರಣಗಳು ಕೋರ್ಟ್ನ ಅನುಮತಿಯನ್ನು ಪಡ್ಕೊಂಡು ಆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಕೂಡ ಇರುತ್ತೆ. ಸೊ ಇವತ್ತು ಕೂಡ ಅಷ್ಟೇ ಇಲ್ಲಿ ಭ್ರಷ್ಟಾಚಾರದ ಆರೋಪಗಳು ಕೂಡ
ಜೊತೆಗೆ ಅಧಿಕಾರವನ್ನು ದುರ್ಬಳಕೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪಗಳು ಕೂಡ ಇರೋದ್ರಿಂದಾಗಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ನಡೆಯುವಂಥ ವಿಚಾರಣೆಯ ಬಳಿಕ ನ್ಯಾಯಾಲಯಕ್ಕೆ ಯಾವ ರೀತಿ ಈ ಒಂದು ಪ್ರಕರಣದ ಇಂಪಾರ್ಟೆನ್ಸ್ ಓಕೆ ಸುನಿಲ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. 17A ಅಡಿ BNS 218 ಅಡಿಯಲ್ಲಿ ಓದ್ಕೊಳ್ಬೇಕಾ? ಹೈಕೋರ್ಟ್ ಆದೇಶದಲ್ಲಿ ಈ ಬಗ್ಗೆ ಉಲ್ಲೇಖವನ್ನ ಕೂಡ ಮಾಡಲಾಗ್ತಾ ಇದೆ. ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ರಿಂದ ಉತ್ತರವನ್ನ ಕೂಡ ನೀಡಲಾಗ್ತಾ ಇರುವಂತದ್ದು. 17A ಅಡಿ BNS 218 ಅಡಿಯಲ್ಲಿ ಓದಿಕೊಳ್ಳತಕ್ಕದ್ದು. ಜಡ್ಜ್ ಕೇಳಿರುವಂತಹ ಪ್ರಶ್ನೆಗೆ ಲಕ್ಷ್ಮಿ ಅಯ್ಯಂಗಾರ್ ಅವರ ಉತ್ತರ ಇದಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಇದ್ದಾರೆ. ಸುನಿಲ್, ಎಕ್ಸಾಕ್ಟ್ಲಿ ಇದ್ರ ಬಗ್ಗೆ ಒಂದು ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ, ಲಕ್ಷ್ಮಿ ಅಯ್ಯಂಗಾರ್ ಅವರು ಪ್ರಸ್ತಾಪ ಮಾಡಿರುವಂತಹ ಒಂದಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಹೋಗೋದಾದ್ರೆ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅದನ್ನ. ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡ್ಕೋಬೇಕು ಅನ್ನುವಂಥದ್ದಾಗಿದ್ರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅನುಮತಿ ನೀಡುವಂತ ಪ್ರಕ್ರಿಯೆಗಳು. ಈಗ ಸಾಮಾನ್ಯವಾಗಿ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಪಡ್ಕೊಳ್ಳೇಬೇಕು ಅನ್ನುವಂಥ ಒಂದು ನಿಯಮ ಇದೆ. ಈಗ ಯಾವುದೇ ಸರ್ಕಾರಿ ಅಧಿಕಾರಿ ಇರ್ಬೋದು, ಈಗ DYSP ಇರ್ಬೋದು ಅಥವಾ SP ದರ್ಜೆ ಅಧಿಕಾರಿ ಇರ್ಬೋದು ಅಥವಾ IAS ಅಧಿಕಾರಿ ಇರ್ಬೋದು, ಅವರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡ್ಕೋಬೇಕಂದ್ರೆ ಅವರಿಗಿಂತ ಮೇಲ್ಪಟ್ಟಿರುವಂತಹ ಹಿರಿಯ ಅಧಿಕಾರಿಗಳು ಪ್ರತಿಯೊಂದರಲ್ಲೂ ಕೂಡ ಕಾಂಪಿಟೆಂಟ್ ಅಥಾರಿಟಿ ಅನ್ನುವಂಥದ್ದು ಇರುತ್ತೆ, ಅವರ ಕಡೆಯಿಂದ ಅನುಮತಿಯನ್ನ ಪಡ್ಕೊಂಡು ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಈಗ ಪ್ರಶ್ನೆ ಇರುವಂತದ್ದು CM ವಿರುದ್ಧ ಈ ಒಂದು 17A ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಗವರ್ನರ್ ಕಡೆಯಿಂದ ಅನುಮತಿಯನ್ನ ಪಡ್ಕೋಬೇಕಾ ಬೇಡವಾ ಅನ್ನುವಂಥ ಒಂದು ವಿಚಾರಗಳು ಕೂಡ ಇರುವಂತದ್ದು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಾದ ಮತ್ತು ಪ್ರತಿವಾದಗಳು ನಡೀತಾ ಇರುವಂತದ್ದು. ಈಗ BNS ಹೊಸದಾಗಿ ಆಗಿರುವಂತಹ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡ್ಕೋಬೇಕಾ ಅಥವಾ ಈ ಹಿಂದೆ ಪ್ರಾಸಿಕ್ಯೂಷನ್ ಅನುಮತಿ ನೀಡೋದಕ್ಕೆ ಬೇಕಾದಂತಹ ನಿಯಮಗಳಿರುವಂತಹ. ಎಸ್ ಸುನಿಲ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.